ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದಂಥ ಒಂದು ಯಂತ್ರ, ವಜ್ರೇಶ್ವರಿ ಅಂತ ಹೆಸರು. ಈ ಯಂತ್ರದ ಹೆಸರೇ ವಜ್ರೇಶ್ವರಿ. ಇದರ ಹೆಸರು ಆ ಥರವಾಗಿರೋ ಆ ಹೆಸರು ತಕ್ಕವಾಗೆ ಈ ಕೆಲಸನೂ ಅದೇ ಥರವಾಗಿ ವಜ್ರದಂತೆ ನಿಮ್ಮ ಕಾರ್ಯಗಳನ್ನು ನಡೆಸ್ಕೊಡುತ್ತೆ. ಈ ಯಂತ್ರನ ಧರಿಸಿದೊಡನೆ ನಮ್ಮ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತವೆ. ಅಂಥ ಒಂದು ವಜ್ರೇಶ್ವರಿ ಯಂತ್ರ ಇದು. ವಜ್ರದಂತೆ ಕಾರ್ಯನ ಮಾಡುವಂಥ ಒಂದು ವಜ್ರದಂತೆ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು. ಮಂತ್ರ ಇಲ್ಲ, ಬರೀ ಯಂತ್ರ. ಇದು ಆ ರೀತಿಯಾದಂಥ ಒಂದು ಯಂತ್ರ, ಭಾಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ಯಂತ್ರ. ಇದು ನಿಮ್ಮ ಕಾರ್ಯದಲ್ಲಿ ಅಂದರೆ ಇದು ಆಗಿನ ಕಾಲದಲ್ಲಿ ರಾಜಾದಿರಾಜುಗಳು ಇದನ್ನು ಮಾಡಿ ಶತ್ರುಗಳಿಂದ ರಕ್ಷಣೆ ಪಡಿಬೇಕು, ಇದು ನಾವು ಜಯಶಾಲಿಗಳಾಗಿ ಬರಬೇಕು ಅಂತ ಇದನ್ನು ಧರಿಸ್ಕೊಂಡು ಹೋಗ್ತಿದ್ರಂತೆ ಆ ಕಾಲದಲ್ಲಿ. ಈಗ ರಾಜರು ಆಗ ಕಾಲದಲ್ಲಿದ್ದರು. ಈಗಿನ ಕಾಲದಲ್ಲಿ ನಾವು ದೊಡ್ಡ ಅಧಿಕಾರಿಗಳು, ದೊಡ್ಡ ಇವರು ಮಿನಿಸ್ಟ್ರು ಅಂಥವರು ರಾಜದೀರು. ಅದಕ್ಕೆ ಅಂಥವ್ರನ್ನ ನೋಡೋಕ್ಕೆ ಹೋಗುವಾಗ, ಅಂಥವ್ರ ಹತ್ರ ಹೋಗುವಾಗ, ಇಲ್ಲ ನಾವು ಒಂದು ಸಾಧನೆ ಮಾಡುವಾಗ, ಜನಗಳನ್ನ ಸಂಪಾದನೆ ಮಾಡಬೇಕು ಅನ್ನುವಾಗ, ನಾವು ಏನಾದರೂ ಪಡಿಬೇಕು ಅನ್ನುವಾಗ, ನಾವು ಏನಾದರೂ ಜಯಿಸಬೇಕು ಅಂದಾಗ, ಏನಾದರೂ ಸಾಧನೆ ಮಾಡಬೇಕು ಅಂದಾಗ ಇಂಥ ಒಂದು ಯಂತ್ರನ ಸ್ಥಾಪನೆ ಮಾಡಿಕೊಂಡು ನೀವು ಸಿದ್ಧಿ ದಿನಗಳಲ್ಲಿ ಒಂದು ಒಳ್ಳೆಯ ದಿನದಲ್ಲಿ ಸ್ಥಾಪನೆ ಮಾಡಬೇಕು. ಒಳ್ಳೆಯ ದಿನ ಅಂದರೆ ಯಾವುದು? ಒಂದು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡುವಾಗ ಒಂದು ತಾಮ್ರದ ರೇಖೆ ತಗೋಬೇಕು. ತಾಮ್ರ ರೇಖನ್ನ ಶುದ್ಧೀಕರಿಸಬೇಕು ಅಂತ ನಾನು ಯಾವಾಗೂ ಹೇಳ್ತಾ ಇದ್ದೀನಿ ನಿಮಗೆ. ಅದೇ ಥರವಾಗಿ ಶುದ್ಧೀಕರಿಸಬೇಕು. ಯಾವ ರೀತಿ ಶುದ್ಧೀಕರಿಸೋದು ಅಂತಲೂ ನೀವು ಕೇಳ್ತೀರಾ. ಅದನ್ನು ಒಂದು ಹಾಲಲ್ಲಿ ತೊಳಿಬೇಕು. ಹಾಲಲ್ಲಿ ತೊಳೆದು, ಅರಿಶಿನ ನೀರಲ್ಲಿ ತೊಳೆದು, ಮತ್ತು ಅದನ್ನು ಪನ್ನೀರಲ್ಲಿ ತೊಳೆದು, ಅದನ್ನು ನೀವು ಬಟ್ಟೆ ತೊಗೊಂಡು ಒರೆಸಿ, ಅದಕ್ಕೆ ಒಂದು ಸ್ವಲ್ಪ ಅಷ್ಟಗಂಧನೋ ಲೇಕೊಂಡೆ ಇಲ್ಲಾಂದರೆ ಇದು ಗೋರೋಜಿನ ಇಲ್ಲ ಪುನುಗು, ಇದು ಯಾವುದನ್ನ ಒಂದು ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಲೇಪನೆ ಮಾಡಿಬಿಟ್ಟು ಅದನ್ನು ಮತ್ತೆ ಯಂತ್ರನ ಬರಿಬೇಕು. ಬರೆದು ನೀವು ಯಂತ್ರನ ಎಲ್ಲ ಬರೆದಾದ್ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ನೀವು ಈ ಯಂತ್ರನ ಬರೆದು ಪೂಜೆ ಮಾಡಿ, ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ, ಇದನ್ನು ನಿಮ್ಮ ಯಾರು ಧರಿಸ್ಕೊತಾರೋ ಅವ್ರ ಹೆಸರನ್ನ ನೀವು ಮಧ್ಯದಲ್ಲಿ ಬರಿಬೇಕು. ರೀಮ್ ಅಂತ ಇದೆಯಲ್ಲ, ಆ ರೀಮ್ ಅನ್ನೋ ಜಾಗದಲ್ಲಿ ಕೆಳಗೆ ನಿಮ್ಮ ಹೆಸರು ಬರಿಬೇಕು. ಆ ಒಂದು ಬಾಕ್ಸ್ನಲ್ಲಿ ರೀಮ್ ಅಂತಿರೋ ಜಾಗದಲ್ಲಿ ಕೆಳಗೆ ನಿಮ್ಮ ಹೆಸರು ಬರಿಬೇಕು. ಯಾರು ಧರಿಸ್ಕೊತೀರೋ ಅವ್ರಿಗೆ, ಯಾರು ನೀವು ಇಂಥ ಕಾರ್ಯ ಇಲ್ಲ ರಾಜಕೀಯದಲ್ಲಿ ಇದ್ದೀರಾ, ಇಲ್ಲ ರಾಜ್ಯದಲ್ಲಿ ನೀವು ಜನಗಳ ಆಕರ್ಷಣೆ ಬೇಕಾ, ನಿಮಗೆ ಒಂದು ಕಾರ್ಯ ಸಾಧನೆ ಮಾಡಬೇಕಾ, ಇಲ್ಲ ಅಧಿಕಾರಿಗಳ ಬಳಿ ಹೋಗ್ಬೇಕಾ, ನೀವೇನು ಕಾರ್ಯಕ್ಕೆ ಹೋದ್ರೂ, ಇಲ್ಲ ನ್ಯಾಯ ಪಂಚಾಯತಿ ಮಾಡಬೇಕಾ, ಇಲ್ಲ ನೀವು ಕೋರ್ಟು ಕಚೇರಿನಲ್ಲಿ ನೀವು ವಾದ ಗೆಲ್ಲಬೇಕಾ, ನೀವು ವಾದ ಆಡಬೇಕಾ, ಇಂಥದಕ್ಕೆಲ್ಲ ಇದು ಭಾಳ ಯಶಸ್ವಿಯಾದಂಥ ಒಂದು ಯಂತ್ರ. ಈ ಯಂತ್ರನ ನೀವು ಇದು ತಗಡಿನಲ್ಲಿ ಪಂಚಲೋಹ ತಗಡಲ್ಲಿ ಬರೆದುಬಿಟ್ಟು, ಇದಕ್ಕೆ ಧೂಪ ದೀಪ ಎಲ್ಲ ನೈವೇದ್ಯ ಆದ ನಂತರ ನೀವು ಪೂಜೆ ಮಾಡಿ ಅದನ್ನು ನೀವು ಒಂದು ತಾಯಿತದಲ್ಲಿ ಹಾಕೋಬೇಕು. ತಾಯಿತದಲ್ಲಿ ಹಾಕ್ಕೊಂಡು ಇದನ್ನು ಪೂಜೆ ಮಾಡಿ ನೀವು ಧರಿಸೋದ್ರಿಂದ ನಿಮ್ಮ ಕೈಗೆ ಸ್ಪರ್ಶ ಮಾಡ್ತಿದ್ದಂಗೆ ಅದು ನಿಮ್ಮ ಹಸ್ತದಲ್ಲಿ ನಿಮಗೆ ಒಂದು ಯೋಗ ಬರೋ ಥರ ಆಗುತ್ತೆ. ನಿಮ್ಮ ಹಸ್ತದಲ್ಲಿ ಈ ವಜ್ರ ಯಂತ್ರನ ನಿಮ್ಮ ಹಸ್ತಕ್ಕೆ ಸ್ಪರ್ಶವಾಗುತ್ತಿದ್ದಂತೆಯೇ ನಿಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಯಶಸ್ವಿ ಆಗ್ತಾ ಇರುತ್ತೆ. ನಿಮ್ಮ ಕಾರ್ಯಗಳಲ್ಲಿ ಜಯವಾಗ್ತಾ ಇರುತ್ತೆ. ನಿಮ್ಮ ಎಲ್ಲ ಕಾರ್ಯ ಸುಗಮವಾಗಿ ನಡೀತೈತೆ. ನಿಮ್ಮ ಕಾಮನೆಗಳೆಲ್ಲ ಈಡೇರುತ್ತೆ. ಈ ಪ್ರಯೋಗ ನೀವು ಮಾಡಿ ನೋಡಿದಾಗ ಇದರಲ್ಲಿ ಆಗೋ ಅಂಥ ಒಂದು ಅನುಭವ ನಿಮಗೆ ತಿಳಿತೈತೆ. ಇದು ಒಂದು ಅದ್ಭುತವಾದಂಥ ಯಂತ್ರ. ಇದಕ್ಕೆ ಭೇದವೇ ಇಲ್ಲ ಅಂಥ ಒಂದು ಯಂತ್ರ. ಈ ಯಂತ್ರ ವಜ್ರ ಯಂತ್ರದಲ್ಲಿ ನೀವು ರಾಜರು ಅಂದರೆ ನೀವು ಇವಾಗ ಅಧಿಕಾರಿಗಳ ಹತ್ರ ಹೋಗ್ತೀರಲ್ಲ, ಅವರೇ ರಾಜರು. ಇವಾಗ ಆಗಿನ ಕಾಲದಲ್ಲಿ ರಾಜರಿದ್ದರು, ಈಗಿನ ಕಾಲದಲ್ಲಿ ಅಧಿಕಾರಿಗಳೇ ರಾಜರು. ಅವರ ಸನ್ನಿಧಿಗೆ ಆಗಲಿ, ಜನಗಳ ಒಂದು ಬೆಂಬಲ ಪಡೆಯೋದಕ್ಕೆ ಹೋಗಬೇಕು ಅನ್ನೋದಾದರೆ
ಆಗಲಿ ಅಂಥವರೆಲ್ಲ ಈ ಯಂತ್ರನ ಧರಿಸ್ಬಿಟ್ಟು ಹೋಗ್ಬೋದು. ನೀವು ಧರಿಸ್ಕೊಂಡು ಹೋಗ್ತಿದ್ರೆ ಅಂದರೆ ನಿಮ್ಮ ಇದನ್ನು ಧರಿಸೋದು ನಿಮ್ಮ ಕೊರಳಿನಲ್ಲಿ ಹೃದಯದ ಹತ್ರ ಶಿರದ ಹತ್ರ ಹೃದಯದ ಹತ್ರ ಇರಬೇಕು. ಆ ಯಂತ್ರ ಹೃದಯದ ಹತ್ರ ಇದ್ದಾಗ ನಿಮ್ಮನ್ನು ನೋಡ್ತಿದ್ದಂಥ ಜನಗಳು ಸಕಲ ಸಂಪತ್ತುಗಳನ್ನು ನೀವು ಪಡೆಯೋವಂಥ ಒಂದು ನಿಮ್ಮಲ್ಲಿ ಶಕ್ತಿ ಬರುತ್ತೆ. ಈ ಯಂತ್ರನ ಇದೇ ರೀತಿಯಾಗಿ ಬರೆದುಬಿಟ್ಟು ಮನೆಯಲ್ಲಿ ಕೂಡ ಸ್ಥಾಪನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ ಸುಖ ಶಾಂತಿ ಎಲ್ಲ ರೀತಿಯಲ್ಲೂ ನಿಮಗೆ ಸಂಪತ್ತು ಸಂಪತ್ತು ಎಲ್ಲ ರೀತಿಯಲ್ಲೂ ನೀವು ಮನೆಯಲ್ಲಿ ಅನುಕೂಲ ಹೊಂದಿ ಸಂಪತ್ತನ್ನೇ ನೀವು ಗೆಲ್ಲುವಂತೆ ಆಗ್ತೀರಾ. ಸಮೃದ್ಧಿಯಾದಂಥ ಜೀವನ ನಡೀತೈತೆ. ನಿಮಗೆ ರಾಜ್ಯಲಕ್ಷ್ಮಿನೇ ಒಲಿಯೋ ರೀತಿಯಾದಂಥ ಒಂದು ಯಂತ್ರ ಇದು. ಅದ್ಭುತವಾದಂಥ ಯಂತ್ರ. ಇದರಲ್ಲಿ ಇನ್ನೂ ಒಂದು ಯಂತ್ರ ಇದೆ. ಇದು ಇನ್ನೂ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಧರಿಸೋ ಯಂತ್ರ. ಇನ್ನೊಂದು ಯಂತ್ರ ಅದು ಇನ್ನೊಂದು ಕಡೆ ಅದನ್ನು ಸಿದ್ಧಿ ಮಾಡೋದು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದು ಧರಿಸ್ಕೊಳ್ಳೋದು ಇನ್ನೊಂದು ಭೂಮಿನಲ್ಲಿ ಸಿದ್ಧಿಪಡಿಸೋದು. ಯಾವ ಜಾಗದಲ್ಲಿ ದೇವಸ್ಥಾನಗಳಲ್ಲಿ, ಭೂಮಿಗಳಲ್ಲಿ, ಹೊಲಗಳಲ್ಲಿ ಅದನ್ನು ಸ್ಥಾಪನೆ ಮಾಡೋದು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಇಷ್ಟವಾಗಿದ್ದರೆ ಇನ್ನೊಂದು ವಿಡಿಯೋ ನಾನು ಅದನ್ನು ತಿಳಿಸ್ತೀನಿ. ಅದ್ರ ಬಗ್ಗೆಯೂ ಕೂಡ ಇದು ಅಂಥ ಒಂದು ಅದ್ಭುತವಾದಂಥ ನೀವು ರಾಜಲಕ್ಷ್ಮಿಯೇ ಯಶಸ್ವಿಯಾಗಿ ನೀವು ಧನ ಧಾನ್ಯ ಸಂಪತ್ತುಗಳನ್ನು ಸಿದ್ಧಿ ಮಾಡುವಂಥ ಒಂದು ಯಂತ್ರ ಇದು. ಅಂಥ ಅದ್ಭುತವಾದಂಥ ಯಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೇಳಿದ್ದಂಥ ವರನೂ ನೀಡುತ್ತಾಳೆ ಅನ್ನೋ ಒಂದು ಇದರಲ್ಲಿ ಉದಾಹರಣೆಗಳಿದ್ದಾವೆ. ಇದು ಆ ರೀತಿಯಾದಂಥ ಒಂದು ಯಂತ್ರ. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಳ್ಳಿ. ನಿಮ್ಮ ಯಾವ ಕಾರ್ಯಗಳು ನಿಮಗೆ ಆಗೋದಿಲ್ಲೋ ಅಂತಿರೋ ಆ ಕಾರ್ಯನ ನೆರವೇರಿಸ್ಕೊಳ್ಳಿ. ಇದು ನಿಮ್ಮಲ್ಲಿ ಬಂದೊಡನೆ ನಿಮ್ಮ ಕಾರ್ಯಗಳೆಲ್ಲ ಜಯವಾಗೋಕ್ಕೆ ಪ್ರಾರಂಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ರೀತಿಯಾದಂಥ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.